ಜಿಲ್ಲೆಯ ಸಾಗರ ತಾಲೂಕಿನ ಕೋಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೇಸೂರು ಎಸ್ಸಿ ಕಾಲೋನಿಯಲ್ಲಿ ಅರಣ್ಯ ಇಲಾಖೆಯು ಟ್ರೆಂಚ್ ನಿರ್ಮಿಸಲು ಮುಂದಾದಾಗ ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿ ಕಾಮಗಾರಿಗೆ ತಡೆ ಒಡ್ಡಿದ್ದ ಘಟನೆ ಶನಿವಾರ ನಡೆದಿದೆ. ದಶಕಗಳಿಂದ ಈ ಪ್ರದೇಶದಲ್ಲಿ ವಾಸವಾಗಿರುವ ಮುಳುಗಡೆ ಸಂತ್ರಸ್ತರ ಭೂಮಿಯ ಸಮೀಪ ಅರಣ್ಯ ಇಲಾಖೆ ಟ್ರ್ಯಾಕ್ಟರ್ ಮತ್ತು ಜೆಸಿಬಿ ಯಂತ್ರಗಳೊಂದಿಗೆ ಟ್ರೆಂಚ್ ನಿರ್ಮಿಸಲು ಆಗಮಿಸಿತ್ತು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ ಹಕ್ರೆ ಅವರು ಸ್ಥಳಕ್ಕೆ ಧಾವಿಸಿ ಅರಣ್ಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಟ್ರೆಂಚ್ ನಿರ್ಮಿಸದಂತೆ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಮಲ್ಲಿಕಾರ್ಜುನ ಹಕ್ರೆ ಅವರ ಮಾತಿಗೆ ಮಣಿದ ಅಧಿಕಾರಿಗಳು ಟ್ರೆಂಚ್ ನಿರ್ಮಾಣ ಕಾರ್ಯವನ್ನ ಕೈಬಿಟ್ಟು ವಾಪಸ್ ತೆರಳಿದ್ರು. ಮಲ್ಲಿಕಾರ್ಜುನ ಹಕ್ರೆ ಅವರು ಸರ್ಕಾರ, ಅರಣ್ಯ ಇಲಾಖೆ ಮತ್ತು ಶಾಸಕರ ವಿರುದ್ಧ ಘೋಷಣೆಗಳನ್ನ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಈ ಕುರಿತು ಸ್ಥಳೀಯರು ಮತ್ತು ಮಲ್ಲಿಕಾರ್ಜುನ ಹಕ್ರೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಅರಣ್ಯ ಇಲಾಖೆಯ ಈ ಕ್ರಮದಿಂದ ಸ್ಥಳೀಯರಿಗೆ ಆಗುವ ತೊಂದರೆಗಳ ಬಗ್ಗೆ ವಿವರಿಸಿದ್ರು. ಈ ಸಂದರ್ಭದಲ್ಲಿ ನಾಗರಾಜ್ ಮಜ್ಜಿಗೆರೆ, ವೀರೇಶ್ ಶೆಟ್ಟಿಕೊಪ್ಪ, ಅರುಣ್ ಪೂಜಾರಿ, ಅಕ್ಷಯ್ ಹಾಗೂ ಪ್ರಫುಲ್ ಅವಿನಹಳ್ಳಿ ಸೇರಿದಂತೆ ಅನೇಕ ಸ್ಥಳೀಯರು ಉಪಸ್ಥಿತರಿದ್ದರು. भारत माता की भारत माता की ಅರಣ್ಯಾಧಿಕಾರಿಗಳು ಏನು ತೆರವುಗೊಳಿಸುವಂತ ಕ್ರಮಕ್ಕೆ ಅರಣ್ಯಗೊಳಿಸುತ್ತಿರುವ ಸರ್ಕಾರಕ್ಕೆ ತೆರವುಗೊಳಿಸುತ್ತಿರುವ ಸರ್ಕಾರಕ್ಕೆ ತೆರವುಗೊಳಿಸುತ್ತಿರುವ ಶಾಸಕರಿಗೆ ಬೇಕು. ಎಲ್ಲಿಯವರೆಗೆ ಹೋರಾಟ ನಮ್ಮ ಗಡ್ಡಿಂದ ಕೆಳಗೆ ಬಂತು. ಇದು ಯಾರ ಮನೆಗೆ ಹೋಗಾರ ಅವರು? ಇದು ಅವ್ರ ಮನೆಗೆ ಹೋಗಾರ ಗದ್ದಿಗೆ ಹೋಗ್ತಾರೆ. ನಮ್ದೆಲ್ಲ ಏನಿಲ್ಲ ಸರ್, ನಾವೇ ಅಲ್ಲ ಅಲ್ವಾ ಲೇಟ್ ಆಗಿ ಎಚ್ಚರ ಆಗೋದಕ್ಕೆ ಕಾರಣ ಯಾರು? ಬೇರೆಯವರು ಬೇಗ ಎಚ್ಚರ ಆದ್ರು, ಬೇಗ ಎಚ್ಚರಾಗಿ ಏನ್ ಮಂಜಪ್ಪಣ್ಣ ಸ್ವಲ್ಪ ಅಕ್ಕಪಕ್ಕ ಎಲ್ಲ ಮಾಡ್ಕೊಂಡ್ರು. ಇವರು ಲೇಟ್ ಆಗಿ ನಿಮಗೆ ಎಚ್ಚರ ಆಗಿದೆ, ಅದಕ್ಕೆ ಕಾರಣ ಸಮಾಜ ತಾನೆ. ಸಮಾಜನೇ ಅವ್ರು ಲೇಟ್ ಆಗಿ ಎಚ್ಚರ ಆಗೋದಕ್ಕೆ ಕಾರಣ ಆಗಿರೋದು. ಹಂಗಾಗಿ ಏನೇ ಇರ್ಲಿ ಅವ್ರಿಗೆ ಎಲ್ಲಿ ತನಕ ಬೇಲಿ ಮಾಡ್ಕೊಂಡಿರಲ್ಲ, ಬೇಲಿ ಇದೆ ಅದು ನೋಡೋಣ. ಅವ್ರ ಅರ್ಜಿ ಅದೇನೋ ಅರ್ಜಿ ಹಾಕೊಂಡಿದ್ರು, ಅರಣ್ಯ ಹಕ್ಕು ಸಮಿತಿಗೆ ಅರ್ಜಿ ಇದೆಯಲ್ಲ, ನೋಡೋಣ. ಇವರಿಗೆ ಅನ್ಯಾಯ ಮಾಡೋದ್ ಬೇಡ. ಅಂದ್ರೆ ಏನಂದ್ರೆ ಬೇರೆ ಎಲ್ಲರೂ ಒಂದಿಷ್ಟು ಮಾಡಿ ಆಗಿದೆ, ಇವರು ಎಚ್ಚರ ಆಗಿದ್ದು ನಿಧಾನ ಆಗಿದೆ ಅಲ್ವಾ? ಆದ್ರೆ ಕಲ್ಟಿವೇಶನ್ ಅಂದ್ರೆ ಅವ್ರಿಗೆ ಮರ ಒಂದ್ ಆಳ್ ಬಿಟ್ಟು ನೀನು ಕಡ್ಕಂತ ಕುತ್ಗಳ ಅಷ್ಟು ಹೊಟ್ಟಿಗೆ ಬೇಕಾ ಬೇಡ? ಅದೇ ಕೂಲಿಗೆ ಹೋಗೋರು ಒಂದ್ ಆಳು ಹೋದ್ರೆ ಕೂಲಿಗೆ ಹೋಗಲ್ಲ. ಹಂಗಾಗಿ ಇಲ್ಲೊಂದ್ ಗೇರ್ ಗಿಡ ಇವು ನಡ್ಕೊಂಡಿದ್ದಾರೆ, ಅಕೇಶ ಗಿಡನ ಅವ್ರು ಒಂದೊಂದು ಮಾಡ್ಕೊಂಡಿದ್ದಾರೆ. ಏನ್ ಮಂಜಪ್ಪಣ್ಣ? ಹಂಗಾಗಿ ಸರ್, ಇಲ್ಲಿ ಮುಳುಗಡೆ ರೈತರೆ ಸಾಮಾನ್ಯ ಅಂದ್ರೆ ಒಂದು 60 ವರ್ಷದಿಂದ ಇದಾರೆ ಇಲ್ಲಿ ಸರ್. ಏನು ಇಲ್ಲ, ಒಂದು ಮನೆ ಕಟ್ಕೊಳಕ್ಕೆ ಒಂದು ಹಕ್ಕುಪತ್ರನೂ ಇಲ್ಲ, ಒಂದು ವಾಸವಾಗಿ ಇರೋಂಗಿಲ್ಲ ಸರ್. ಆ ತರ ಪರಿಸ್ಥಿತಿ. ಅದೇ ಅಜ್ಜ ಮುತ್ತಾಜಿನ ಕಾಲಿಂದನೂ ಇದ್ದಾರೆ, ಆದ್ರೆ ಒಂದು ಇನ್ನೂ ಹಕ್ಕುಪತ್ರ ನಿವೇಶನದ ಹಕ್ಕುಪತ್ರ ಸಿಕ್ಕಿಲ್ಲ ಸರ್. ಅದ್ರಾಗ ಮತ್ತೆ ಇಲ್ಲಿ ಫಾರೆಸ್ಟ್ನವ್ರು ಬಂದ್ಕೊಂಡು ಅಲ್ಲಿ ಕಡಿಬೇಡಿ ಇಲ್ಲಿ ಕಡಿಬೇಡಿ ಅನ್ಕೊಂಡು ಟ್ರೆಂಚ್ ಹೊಡಿತೀವಿ, ಇಲ್ಲಿ ನಿಮಗೆ ಇದು ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ಸುಪ್ರೀಂ ಕೋರ್ಟಿಗೆ ಹಾಕ್ತೀವಿ ಕೇಸ, ಹಂಗೆ ಹೈಕೋರ್ಟಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಸರ್. ಜನ ಬದುಕಂಗೆ ಇಲ್ಲ ಸರ್, ಆ ಥರ ಪರಿಸ್ಥಿತಿಲಿದೆ. ಹಂಗಾಗಿ ಅವರಿಗೆ ಸುಮ್ಮನೆ ಒಂದು ಮನೆ ಕಟ್ಕೊಂಡು 30-40 ಸೈಟು ಸರ್ ಇಲ್ಲ ಅವರಿಗೆ, ಆ ಥರ ಪೊಸಿಷನ್ ಇದ್ದಾರೆ. ಅದಕ್ಕೆ ಹಕ್ರೆ ಸಾಬ್ರಿ ಬೆಳಗ್ಗೆ ಇಲ್ಲಿ ಟ್ರೆಂಚ್ ಹೊಡಿತೀವಿ ಅಂತ ಬಂದರು ಫಾರೆಸ್ಟ್ ಗಾರ್ಡ್ರು. ಅದಕ್ಕೆ ಮನವಿ ಸಲ್ಲಿಸಿ ನಾವು ಬರ ಕೇಳಿ ಇದು ಮಾಡಿದ್ದೀವಿ. ಅದಕ್ಕೆ ಈಗ ಹಕ್ರೆ ಸಾಹೇಬ್ರು ಹೇಳಿದ್ರಲ್ಲ, ಆ ಪ್ರಕಾರ ನಮಗಿಲ್ಲ ಟ್ರೆಂಚ್ ಯಾವುದೇ ಕಾರಣಕ್ಕೂ ಬೇಡ, ನಾವು ಬದುಕಂಗಿಲ್ಲ ಸರ್, ಆ ಪರಿಸ್ಥಿತಿ ಆಗಿದೆ. ಬೇಸೂರು ಎಸ್ಸಿ ಕಾಲೋನಿ ಎಲ್ಲರೂ ಮುಳುಗಡೆಯಿಂದ ಬಂದಂಥವ್ರು, ಎಲ್ಲ ಮುಳುಗಡೆ ಆದಂಥವ್ರು, ಶರಾವತಿ ಮುಳುಗಡೆಯಾಗಿ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಮತ್ತು ಸ್ವಲ್ಪ ಜಾಗಗಳನ್ನ ಒಂದು 50-60 ಸೈಟ್ ಆಗೋ ಅಷ್ಟು ಜಾಗಗಳನ್ನ ಕಾದಿರ್ಸ್ಕೊಂಡು ಅಲ್ಲೇ ಕಟ್ಟಿಗೆ ಕಟ್ಕೊಂಡು ಕಾಡು ಉತ್ಪನ್ನವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದು ತಮಗೆ ಸಂಬಂಧಪಟ್ಟಿರೋದು ಅಂಥೇಳಿ ಅಗಳ ತೆಗೆಯೋದಕ್ಕೆ ಬಂದಿದ್ದಾರೆ. ಆದ್ರೆ ಅವ್ರಿಗೆ ಅರಣ್ಯ ಹಕ್ಕು ಸಮಿತಿಯ ಅರ್ಜಿಗಳು ಹಾಗೆ AC ಹಂತದಲ್ಲಿ ಅರ್ಜಿಗಳು ಪೆಂಡಿಂಗ್ ಇದಾವೆ. ಅವ್ರು ಅವತ್ತು ಅರ್ಜಿ ಹಾಕಿರೋದೇನಿದೆ ಫಾರೆಸ್ಟ್ ಇಲಾಖೆ ಏನು ಅರಣ್ಯ ಹಕ್ಕಿಗೆ ಅರ್ಜಿ ಹಾಕಿರೋ ಅಂತದ್ದು ಇನ್ನೂ ಪೆಂಡಿಂಗ್ ಇದೆ. ಈ ಜಿಲ್ಲೆಯಲ್ಲಿ ಒಟ್ಟು 80,000 ಅರ್ಜಿಗಳು ಬಂದಿದಾವೆ. ತಾಲೂಕಿನಲ್ಲಿ ಒಂದು 16,000 ಅರ್ಜಿಗಳು ಬಂದಿದ್ದಾವೆ.
ಆ ರೀತಿ 31/1/2018 ಅರ್ಜಿಗಳನ್ನು ಇವರೆಲ್ಲರೂ ಹಾಕೊಂಡಿದ್ದಾರೆ. ಎಲ್ಲ ಜಾಸ್ತಿ ಹಾಕೊಂಡಿಲ್ಲ ಪಾಪ, ಅರ್ಧ ಎಕರೆ, 1 ಎಕರೆ, 5 ಗುಂಟೆ, 10 ಗುಂಟೆ ಹೀಗೆ ಹಾಕೊಂಡಿದ್ದಾರೆ. ಅರಣ್ಯ ಉತ್ಪನ್ನ ಪಡೆಯೋದಕ್ಕೆ ಮತ್ತು ಮಂಜೂರಾತಿಗಾಗಿ ಅರ್ಜಿ ಹಾಕೊಂಡಿದ್ದಾರೆ. ಕೊನೆ ಹಂತದ ತೀರ್ಮಾನ ಆಗಲ್ಲಿವರೆಗೆ ಅವರನ್ನು ಅಲ್ಲಿಂದ ಒಕ್ಕಲೆಬ್ಸೋದಾಗಲಿ, ಅವರನ್ನು ಅಲ್ಲಿಂದ ತೆರವುಗೊಳಿಸೋದಾಗಲಿ, ಆ ಜಾಗನ ಅಗಳ ಹೊಡೆಯೋದಾಗಲಿ ಆಗಬಾರ್ದು ಅಂತಕ್ಕಂಥದ್ದನ್ನು ಡಿಪಾರ್ಟ್ಮೆಂಟ್ನವ್ರಿಗೆ ಈಗಾಗಲೇ ಹೇಳಿದ್ವಿ. ಅವರಿಗೂ ಸಹಿತ ಮನವರಿಕೆ ಆಗಿದೆ. ಅವರು ಸಹಿತ ಮಾನವೀಯತೆ ದೃಷ್ಟಿಯಿಂದ ಅದನ್ನು ಕೈ ಬಿಡ್ತೀವಿ ಅಂತಕ್ಕಂಥ ತೀರ್ಮಾನ ತಗೊಂಡಿದ್ದಾರೆ. ಜೊತೆಗೆ ಈ ಭಾಗದಲ್ಲೆಲ್ಲ ಕಾಡನ್ನು ಕಡಿದವರಲ್ಲ, ಕಾಡನ್ನು ರಕ್ಷಣೆ ಮಾಡ್ಕೊಂಡು ಬಂದವರು. ಎಲ್ಲ ಸಪ್ಪಿನ ಬೆಟ್ಟದ ಹೆಸರಿನಲ್ಲಿ ಎಲ್ಲ ಅದ್ಭುತವಾಗಿ ಕಾಡನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಅನಿವಾರ್ಯ ಕಾರಣದಿಂದ ಏನಾದ್ರು ಕಟ್ಟಿಗೆ ಬೇಕಿದ್ರೆ ಅಲ್ಪ ಸ್ವಲ್ಪ ಕಡ್ಕೊಳ್ತಾರೆ. ಜೊತೆಗೆ ದರಕನ್ನ ಗುಡಿಸ್ಕೊಂಡು ತಮ್ಮ ಕೃಷಿ ಬದುಕನ್ನ ನಡ್ಸ್ಕೊಂಡು ಬಂದವರು. ಕಾಡನ್ನು ಕಡಿದೇನೆ ದರ್ಕನ್ ಮಾತ್ರ, ಅಂದ್ರೆ ದರ್ಲೇನ್ ಮಾತ್ರ ಕಡಿದು ತಮ್ಮ ಕೃಷಿ ಬದುಕನ್ನ ನಡ್ಕೊಂಡು ಬಂದಂತ ಎಲ್ಲ ಜಮೀನ್ ಇಲ್ಲದೆ ಇರೋ ಅಂತವ್ರು. ಕಾನೂನು ರೀತಿಲಿ ಆ ಕಾಲದಲ್ಲಿ ಇವರೆಲ್ಲ ಮುಳುಗಡೆ ಆಗಿರೋದ್ರಿಂದ ಇವರಿಗೂ ಸಹಿತ ಕನಿಷ್ಠ 4 ಎಕರೆ ಭೂಮಿ ಕೊಡ್ಬೇಕಿತ್ತು. ಆದೇಶ ಇದೆ, ಆದ್ರೆ ಇವ್ರಿಗೆ ಹಕ್ಕು ಸಿಗ ಅಂತದ್ದು ಆ ಕಾಲದಲ್ಲಿ ಆಗ್ಲೇ ಇಲ್ಲ. ಮುಳುಗಡೆ ಆಗಿರೋದು 1962 ಮುಳುಗಡೆ ಆದ್ರ, ಅಲ್ಲ ಇವ್ರು 62ರಲ್ಲಿ. ಒಂದು ಮಡೇನೂರು ಡ್ಯಾಮ್ ಅಲ್ಲೂ ಮುಳುಗಡೆ ಆದವ್ರು ಇಲ್ಲಿದ್ದೀರಿ. ಮಡೇನೂರು ಡ್ಯಾಮ್ ಅಲ್ಲಿ ಫಸ್ಟ್ 42ರಲ್ಲಿ ಮುಳುಗಡೆ ಆದವ್ರು ಇದ್ರಿ, 62ರಲ್ಲಿ ಮುಳುಗಡೆ ಆದವ್ರು ಇದ್ರಿ. ಅವ್ರಿಗೆಲ್ಲರಿಗೂ ಸಹಿತ ಐತಿಹಾಸಿಕ ಅನ್ಯಾಯ ಆಗಿದೆ. ಹಾಗಾಗಿ ಅವರ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿಗಳನ್ನ ಮತ್ತೆ ಅಗಳ ಹೊಡೆದ್ರೆ ಅವರಿಗೆ ಮತ್ತೆ ಮುಂದಿನ ದಿವಸದಲ್ಲಿ ಅನ್ಯಾಯ ಆಗ್ಬಿಡುತ್ತೆ. ಅದಾಗಬಾರ್ದು ಅಂತ ಹೇಳಿ ಈಗಾಗಲೇ RFಗೂ ಮಾತಾಡಿದ್ದೀನಿ, ರೇಂಜ್ರಿಗೂ ಸಹಿತ ಮಾತಾಡಿಯಾಗಿದೆ, ACFಗೂ ಸಹಿತ ಮಾತಾಡಿಯಾಗಿದೆ. ಜೊತೆಗೆ ಇವರು ಸಹಿತ ಮಂಜುನಾಥ್ ಸಹಿತ ಪಾಪ ಪೂರಕವಾಗಿ ಫಾರೆಸ್ಟ್ರು ಅವರ ಮೇಲಿಂದ ಆರ್ಡರ್ ಬರುತ್ತೆ, ಆದೇಶನ ಪಾಲನೆ ಮಾಡಬೇಕಾಗಿರೋದು ಕರ್ತವ್ಯ. ಆ ಪಾಲನೆ ಮಾಡದ ಸಂದರ್ಭದಲ್ಲಿ ಅವರು ಸಹಿತ ಮನವರಿಕೆ ಆಗಿದೆ, ಕಷ್ಟಗಳು ಗೊತ್ತಿದ್ದಾರೆ. ಈ ಇಲಾಖೆಯಲ್ಲಿರೋರು ಎಲ್ಲ ರೈತರ ಮಕ್ಕಳೇ, ಅವರಿಗೂ ಕಷ್ಟಗಳು ಗೊತ್ತಿದ್ದಾವೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ಇದನ್ನ JCB ಇವೇನಿದೆ ಇದನ್ನ ಅಗಳ ಮಾಡಬಾರ್ದು, ತೆರವುಗೊಳಿಸೋಂಥದ್ದು ಆಗ್ಬಾರ್ದು ಅಂತ ಹೇಳಿ ಈ ನಮ್ಗೆ ಜಾಗನೇ ಇಲ್ಲ, ಇಲ್ಲಿ ಜಾಗಿಲ್ಲನ. ಹಂಗಾಗಿ ಇವರು JCB ತಗೊಬಂದಿದ್ರು ಬೆಳಿಗ್ಗೆ. ನಾವು ಹೊಡಿಯಕ್ ಬಿಟ್ಟಿಲ್ಲ, ಎಂತಕ್ಕಂದ್ರೆ ದನಕರ ಬಿಡಕ್ಕೂ ಜಾಗಿಲ್ಲ. 2 ಬದಿಗೂ ರೋಡ್ ಸೈಡಿಗೂ ಹೊಡಿತೀವಿ ಅಂತ ಹೇಳ್ತಾರೆ. ಅದು ನಾವೆಂತ ಮಾಡ್ತೀವಿ ಅಂದ್ರೆ ದನಕರ ಸೀದಾ ಮೇನ್ ರೋಡಿಗೆ ಹೋಗ್ಬೇಕು, ಮನೆಗೆ ಬರ್ಬೇಕು. ಆ ಕಡೆ ಈ ಕಡೆ ಮೇಯಕ್ ಜಾಗಿಲ್ಲ, ನಮ್ಗೊಂದು ಇರಕ್ಕೂ ಜಾಗಿಲ್ಲ. ಹಿಂದ್ಕೆ ಮುಂದ್ಕೆ ಮನೆ, ಆ ಕಡೆ ಎಲ್ಲ 30 ಮನೆ ಇದಾವು, ಜಾಗನೇ ಇಲ್ಲನ. ನಮ್ಗೆ ಅದನ್ನ ಬಿಟ್ಟು ಮನೆ ಕಟ್ಟಕ್ಕೂ ಜಾಗಿಲ್ಲ, ನಮ್ಗೆ ಇರಕ್ಕೂ ಜಾಗಿಲ್ಲ, ಎಲ್ಲಿ ಹೋಗಕ್ಕೂ ಜಾಗಿಲ್ಲ. ಇದನ್ನ ಮಾರಿಸ್ಟ್ ಕೇಳಿ ಕೊಟ್ರೆ ನಾವ್ ಎಲ್ಲಿ ಇರ್ಬೇಕಣ್ಣ? ಅದಕ್ಕೆ ಅದನ್ನ ತಕ್ರಾಲ್ ಮಾಡಿ ಬೆಳಗ್ಗೆರಿಂದ ಹೊಡಿಬೇಡಿ ನೀವು, ನಮ್ಗೆ ಹೊಡೆದ್ರೆ ನಾವು ಆಗೋದಿಲ್ಲ, ಹೊಡಿಯಕ್ ಬಿಡಲ್ಲ ನಾವು ಅಂತ ನಾವು ಮಾಡಿದೀವಿ ಸರ್.